ಭಾರತದ ಕೃಷಿ ವಲಯಕ್ಕಾಗಿ ಬಂದಿರುವ ಭಾರತ್ ವಿಸ್ತಾರ್ ಉಪಕರಣದ ಬಗ್ಗೆ ಇಲ್ಲಿದೆ ಒಂದು ಸಂಕ್ಷಿಪ್ತ ನೋಟ. ಇತ್ತೀಚೆಗೆ ನಮ್ಮ ಕೇಂದ್ರ ಹಣಕಾಸು ಸಚಿವರು ಘೋಷಿಸಿದ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಆಧಾರಿತ ಸಾಧನ. ಇದರ ಮುಖ್ಯ ಗುರಿ ಏನೆಂದ್ರೆ ಟೆಕ್ನಾಲಜಿ ಬಳಸಿ ಭಾರತದ ಪ್ರತಿಯೊಬ್ಬ ರೈತನ ಕೈ ಬಲಪಡಿಸುವುದು. ಮೊದಲನೇದಾಗಿ ಏನಿದು ಭಾರತ್ ವಿಸ್ತಾರ್ ಅಂದ್ರೆ? ಇದರ ಪೂರ್ತಿ ಹೆಸರು ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್. ಆದ್ರೆ ಸರಳವಾಗಿ ಹೇಳೋದಾದ್ರೆ ಇದೊಂದು ಹಲವು ಭಾಷೆಗಳಲ್ಲಿ ಮಾತಾಡೋ ಎಐ ಕೃಷಿ ಸಹಾಯಕ. ಇದು ಸರ್ಕಾರದ ಅಗ್ರಿಸ್ಟಾಕ್ ಡೇಟಾ ಮತ್ತು ICAR ಅಂದ್ರೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮಾಹಿತಿಯನ್ನೆಲ್ಲ ಒಟ್ಟುಗೂಡಿಸಿ ರೈತರಿಗೆ ಅವರದೇ ಭಾಷೆಯಲ್ಲಿ ಸಲಹೆ ನೀಡುತ್ತೆ. ಎರಡನೇದಾಗಿ ಇದರಿಂದ ರೈತರಿಗೆ ನೇರವಾಗಿ ಆಗುವ ಲಾಭವಾದರೂ ಏನು ನೋಡಿ. ಇದರ ಮುಖ್ಯ ಉದ್ದೇಶವೇ ಪ್ರತಿಯೊಬ್ಬ ರೈತನಿಗೂ ಒಬ್ಬ ಪರ್ಸನಲ್ ಡಿಜಿಟಲ್ ಕೃಷಿ ಸಲಹೆಗಾರ ಸಿಕ್ಕ ಹಾಗೆ ಮಾಡೋದು. ಈ ಎಐ ನಿಮ್ಮ ಜಮೀನಿನ ಮಣ್ಣು, ಹವಾಮಾನ, ಮಾರುಕಟ್ಟೆ ಬೆಲೆ ಎಲ್ಲವನ್ನೂ ಅನಲೈಸ್ ಮಾಡಿ ನಿಖರವಾದ ಸಲಹೆಗಳನ್ನು ಕೊಡುತ್ತೆ. ಇದು ಊಹೆಯ ಕೃಷಿಯನ್ನು ಫ್ಯಾಕ್ಟ್ಸ್ ಆಧಾರಿತ ವಿಜ್ಞಾನದ ಕೃಷಿಯಾಗಿ ಬದಲಾಯಿಸುತ್ತೆ. ಕೊನೆಯದಾಗಿ ಇಷ್ಟೊಂದು ಮಾಹಿತಿ ಎಲ್ಲಿಂದ ಬರ್ತೈತೆ ಅಂತ ನೀವು ಯೋಚಿಸಬಹುದು ಅಲ್ವಾ? ಅದಕ್ಕೆ ಉತ್ತರವೇ ಅಗ್ರಿಸ್ಟಾಕ್. ಇದು ಸರ್ಕಾರ ನಿರ್ಮಿಸುತ್ತಿರೋ ಒಂದು ಬೃಹತ್ ಡಿಜಿಟಲ್ ಫೌಂಡೇಶನ್. ರೈತರಿಗೆ ಬೇಕಾದ ಸಾಲ, ಉತ್ತಮ ಬೀಜಗಳು ಮತ್ತು ಮಾರುಕಟ್ಟೆ ಮಾಹಿತಿಯನ್ನ ಒಂದೇ ಕಡೆ ಸುಲಭವಾಗಿ ಸಿಗುವಂತೆ ಮಾಡೋದೇ ಇದರ ಗುರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತ್ ವಿಸ್ತಾರ್ ಅನ್ನೋದು ಬರೀ ಒಂದು ಆಪ್ ಅಲ್ಲ. ಇದು ಡೇಟಾ ಮತ್ತು ಎಐ ಬಳಸಿ ಭಾರತದ ಕೃಷಿಯ ಚಿತ್ರಣವನ್ನೇ ಬದಲಾಯಿಸೋ ಒಂದು ದೊಡ್ಡ ಹೆಜ್ಜೆ.